ನಮಸ್ಕಾರ ಬಂಧುಗಳೇ, ಇದು ಕರ್ನಾಟಕ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಗಾಂಧಿನಗರ ತುಮಕೂರು. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಇದು ಸರ್ಕಾರಿ ಶಾಲೆ ನೋಡಿ. ಇದು ಹಿಂದೆ ನಾವು ಬಹುಶಃ ಬಾಬಣ್ಣ ಅಂತ ಹೇಳ್ಬಿಟ್ಟು ಅವರು ಹಿಂದೆ ಇದಕ್ಕೆ ಪ್ರೆಸಿಡೆಂಟ್ ಆಗಿದ್ದರು ನೋಡಿ. ಇದು STMC ಕಮಿಟಿಯಲ್ಲಿ ಆಗಿದ್ದರು. ಅವ್ರ ಪೀರಿಯಡಲ್ಲಿ ನಾವು ಇದನ್ನು ಈಗೇನು ಇಲ್ಲಿ ಕಟ್ಟಡ ತೋರಿಸ್ತಾ ಇದ್ದೀವೋ, ಹಿಂದೆ ಹೆಂಚು ಅದು ಇದೆಲ್ಲ ಸೇರಿಸಿ ಏನೋ ಮಾಡಿದ್ರು. ಅದ್ರ ಮೇಲೆ ಬೇರೆ ಥರದಲ್ಲಿತ್ತು. ಅದಕ್ಕೆಲ್ಲ ನಾವೇ ಈ ನಮ್ಮ ಪಾಪ ನರಸಿಂಹಯ್ಯ ನರ್ಸಿಂಗ್ ಹೋಮ್ನವರು ಇವರೆಲ್ಲ ಕೆಲವರೆಲ್ಲ ಶೆಟ್ಟರು ಯಾರ್ಯಾರು ಸೇರ್ಕೊಂಡು ಸ್ವಲ್ಪ ನಮ್ಮ ಕೈಲಿ ಏನಾಗುತ್ತೋ ಸಣ್ಣ ಪುಟ್ಟದೆಲ್ಲ ಹಾಕ್ಕೊಂಡು ದತ್ತು ಟೈಪ್ ತೊಗೊಂಡಿದ್ದು ಈ ಸ್ಕೂಲ್ನ. ಎಲ್ಲ ಸೋರಿ ಎಲ್ಲ ಹಾಳಾಗಿ ಹೋಗ್ಬಿಡೋದು. ಈಗ ಒಂದು ಹಂತಕ್ಕೆ ಬೇರೆ ಬಿಲ್ಡಿಂಗ್ ಮಾಡಿದರೆ ಇವರಿಗೆ ಧನ್ಯವಾದ ಹೇಳಬೇಕು. ನೋಡಿ, ಅವತ್ತಿನ ಸಮಯದಲ್ಲಿ ಇದನ್ನು ಮಾಡಿದ್ದು ಪಾಪ ಸರ್ಕಾರದಲ್ಲಿ ಸರಿ ಅನುದಾನ ರೂಪದಲ್ಲಿ ಮಾಡಿದಾರಂತೆ. ಮಾಡಲಿ. ಇದು ನನ್ನ ಬೇಡಿಕೆ ಏನಂತಂದರೆ, ನೋಡಿ, ಇದು ತೆಂಗಿನ ಮರ, ಈಗ ಮರ ಆಗಿದೆ. ತೆಂಗಿನ ಸಸಿ ಆ್ಯಕ್ಚುಲಿ ಇದನ್ನು 10 ವರ್ಷದ ಹಿಂದೆ ನಾವೇ ಇದಕ್ಕೇನು ಮಾಡಿದ್ದು ಅಂತಂದರೆ, ಏನೋ ಒಂದು ಇರಲಿ ಅಂಥೇಳಿ ಆಗಸ್ಟ್ 15ನೇ ತಾರೀಕು ನಮ್ಮ ಶಿಕ್ಷಕರು ಇದನ್ನು ಏನೋ ಒಂದು ಬೆಳೆಸ್ಬೋದು, 4 ಜನ ಫಲ ಆಗುತ್ತೆ, ಸ್ಕೂಲ್ ಮಕ್ಕಳಿಗೆ ಏನೋ ಸ್ವಲ್ಪ ಅನ್ನ ಸಾರು ಅದು ಇದು ಮಾಡ್ತಾರೆ, ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ಇದೊಂದು ಸಸಿ ಹಾಕ್ರಪ್ಪ ಅಂತೇಳಿ ಹಾಕ್ಸಿದ್ವಿ. ಇದು ನೋಡಿ, ಇದನ್ನು ನೆಲ ಸಮ ಮಾಡೋಕ್ಕೆ ಪ್ರಯತ್ನ ಪಡ್ತವ್ರೆ. ನೋಡಿ, ಇದೇನಿಲ್ಲ, ಅಲ್ಲೇ ಹೊಲ್ಟೋಗಿದೆ ಆ ಕಡೆ ಈ ಕಡೆ, ಏನಿಲ್ಲ ಪಾಪ, ಆರೈಕೆನೇ ಇಲ್ಲ. ಎಲ್ಲ ಮಣ್ಣು ಕಲ್ಲು ಎಲ್ಲ ಮುಚ್ಚಿ ಅದು ಸಮ ಮಾಡಿಬಿಟ್ಟಿದ್ದಾರೆ. ನೋಡಿ, ಇದಕ್ಕೆ ನಮ್ಮ ಶಿಕ್ಷಣ ಇಲಾಖೆ ಶಿಕ್ಷಕರ ಕೆಲಸ ಏನಂತಂದರೆ, ನಾವೇನು ಮಾಡಿರ್ತೀವಿ ಅದು ಮುಚ್ಕೊಂಬರ್ದೆ ಶಿಕ್ಷಕರ ಕೆಲಸ. ಹಿಂದೆ ಇತ್ತು ನಮಗೆಲ್ಲ ಸಣ್ಣ ಮಕ್ಕಳಲ್ಲಿದ್ದಾಗ ಏನಿದ್ರು ಕೂಡ ಸಸಿ ಹಾಕಬೇಕು, ಮರ ಹಾಕಬೇಕು, ಗಿಡ ಬೆಳೆಸಬೇಕು, ತಂದೆ ತಾಯಿಗಳು ಚೆನ್ನಾಗಿ ನೋಡ್ಕೋಬೇಕು ಅನ್ನೋರು. ಈಗ ಏನು ಆ ಥರ ಇದೆಯೋ ಗೊತ್ತಿಲ್ಲ ನನಗೆ, ಯಾಕೆಂದರೆ ನಾನೆಲ್ಲ ಸ್ವಲ್ಪ ವಯಸ್ಸಾಗ್ತಾ ಬರ್ತಾಯಿದೆ. ನಾವು ಹುಡುಗರಲ್ಲ ಇವಾಗ. ನೋಡಿ, ಇದು ನೋಡಿ ಜಾಗ. ನನ್ನ ವೈಯಕ್ತಿಕ ಏನಂತಂದರೆ, ಇದನ್ನು ನೀವು ಏನು ಸರ್ಕಾರಿ ಶಾಲೆನ ಹೊಸ್ದಾಗಿ ಮಾಡಿದಿರೋ ಬೇರೆ ಯಾರಿಗೂ ಕೊಡಬಾರ್ದು. ನನ್ನ ಅನಿಸಿಕೆ ಸರ್ಕಾರಕ್ಕೆ ಮಾತ್ರ ಬಳಸ್ಕೊಳ್ಳಿ. ಸರ್ಕಾರಿ ಶಾಲೆ ಆಗ್ಬೋದು, ಸರ್ಕಾರಿ ಜಾಗ ಆಗ್ಬೋದು, ಸರ್ಕಾರದವ್ರಿಗೆ ಬಳಸ್ಕೊಳ್ಳಿ. ಯಾರೋ ಅವ್ರು ಬರ್ತಾರೆ ಇವ್ರು ಬರ್ತಾರೆ, ಯಾರೋ ಅಲ್ಲಿ ಕುಂಟ್ರದು ಏನೋ ಮಾಡ್ತಾರೆ, ಅವ್ರಿಗೆ ಸಹಾಯ ಮಾಡ್ಬೇಕು ಇವ್ರಿಗೆ ಸಹಾಯ ಮಾಡ್ಬೇಕು ಅಂತಲ್ಲ. ನೀವು ಬೇರೆ ಕಡೆ ಜಾಗ ಇದ್ದರೆ ಅವ್ರಿಗೇನೋ ಸ್ವಲ್ಪ ಲಂಸಮ್ಮಲ್ಲಿ ಕೊಡಿ. ಇದನ್ನು ಇಲ್ಲ ಬಾಡಿಗೆ ರೂಪದಲ್ಲಿ ಕೊಡಬೇಕು. ಸುಮ್ಮನೆ ಬಾಡಿಗೆ ರೂಪದಲ್ಲಿ ಕೊಡ್ದಲೇ ಇದ್ಬಿಟ್ಟು ಏನೋ ದಾನ ಕೊಟ್ಬಿಟ್ಟು ನಾನು ಹೆಸರು ಮಾಡ್ತೀನಿ ಅನ್ನೋದಲ್ಲ. ಅಧಿಕಾರಿ ವರ್ಗ ಆಗ್ಬೋದು, ರಾಜಕಾರಣಿ ಆಗ್ಬೋದು, ಯಾರೇ ಆಗಲಿ ನಮಗೇನು ಅದರ ಅವಶ್ಯಕತೆ ಇಲ್ಲ. ಈಗಿನ ಪರಿಸ್ಥಿತಿ ನೋಡಿದರೆ ಆ ಥರ ಮಾಡಬಾರ್ದು. ಮಾಡಿದ್ರೆ ಏನಾಗುತ್ತೆ ಅಂದರೆ ದೇಶ ಹಾಳಾಗಿ ಹೋಗುತ್ತೆ. ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ಅಂದ್ಕೊಂಡಿದ್ದೀವಿ, ಬಟ್ ನಾವು ಚೆನ್ನಾಗಿರಲ್ಲ, ದೇಶ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಅದರಿಂದ ಈ ಜಾಗ ಏನಾದರೂ ಬಾಡಿಗೆಗೋ ಮತ್ತೊಂದಕ್ಕಿಂತ ಕೊಡಿ. ಸುಮ್ಮನೆ ದಾನವಾಗಿ ಯಾರಿಗೂ ಕೊಡೋದಂಥದ್ದು ಏನು ಬೇಕಾಗಲ್ಲ ಅಂತ ನನ್ನ ಅನಿಸಿಕೆ ಬಂಧುಗಳೇ. ಆದ್ದರಿಂದ ಸರ್ಕಾರದವರು, ಶಿಕ್ಷಣ ಇಲಾಖೆ BO ಸಾಹೇಬರಾಗ್ಬೋದು, ನಮ್ಮ TDPI ಸಾಹೇಬರಾಗಿರ್ಬೋದು, ಇದನ್ನು ದಾನವಾಗಿ ಯಾರಿಗೂ ಕೊಡಬೇಡಿ ದಯವಿಟ್ಟು. ದಾನವಾಗಿ ಕೊಟ್ಟರೆ ಅದಕ್ಕೆ ಹೆಸರಿರಲ್ಲ. ಏನಾದರೂ ಒಂದು ಕಿರುಕಾಣಿಕೆ ಅಂತ ತಗೊಳ್ಳಿ. ತಿಂಗಳಿಗಿಷ್ಟು, 1 ರೂಮ್ಗಿಷ್ಟು, 2 ರೂಮ್ಗಿಷ್ಟು, 3 ರೂಮ್ಗಿಷ್ಟು ಲಂಸಮ್ ತಾಂಬೇಡಿ. ಒಟ್ಟಿಗೆ ಫಿಕ್ಸ್ ಮಾಡಿ, ಒಂದು ರೂಮಲ್ಲಿ ಇಷ್ಟು ಕೊಡಲೇಬೇಕು ಅನ್ನೋ ಫಿಕ್ಸ್ ಮಾಡಿ, ತೊಂದರೆ ಇಲ್ಲ ಮಾಡಿ ಅಂತ ಹೇಳ್ಬಿಟ್ಟು ನಾನು ಮನವರಿಕೆ ಮಾಡ್ಕೊತಾ ಇದ್ದೀನಿ. ತಾವು ದಯವಿಟ್ಟು ಏನು ಪುರಸ್ಕಾರ ಮಾಡಿ. ನಾನೊಬ್ಬ ಸಾರ್ವಜನಿಕ ಏನೋ ಹೇಳ್ತಾನೆ ಅನ್ನೋದೇನು ಬೇಡ, ಎಲ್ರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶ. ಸರ್ಕಾರನ ನಾವು ತುಂಬಿಸ್ಕೋಬೇಕು, ಖಜಾನೆನ ಕಳ್ಕೊಬಾರ್ದು. ಖಜಾನೆ ಕಳ್ಕೊಂಡ್ರೆ ದೇಶದ ಜನ ಉದ್ಧಾರ ಆಗೋದು ತುಂಬ ಕಷ್ಟ ಇದೆ. ದುಡ್ಡಿದ್ರೆ ಮಾಡ್ಬೋದು, ಇಲ್ಲಾಂದರೆ ಕಷ್ಟ ಆಗುತ್ತೆ ಬಂಧುಗಳೇ. ಈಗಂತ ಹೇಳ್ಬಿಟ್ಟು ನನ್ನ ಮಾತನ್ನು 2 ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಕರ್ನಾಟಕ, ಜೈ ಭಾರತ.